ನಾನು ಕುಮಾರಸ್ವಾಮಿ ಅವರು ಹಿಂದೆನೂ ಕೂಡ ಹೇಳಿದ್ದಾರೆ. ನಾನು ನಮ್ಮ PRS ಅವರು, ಕಮಿಷನರ್ ಅವರು ಎಲ್ಲರೂ ಕೂಡ ಹೋಗಿ ದೆಹಲಿಗೆ ಅವರು ಸಚಿವರಾದ ನಂತರ ಸ್ವಲ್ಪ ಸಮಯದ ನಂತರ ನಾವು ಹೋಗಿ ಅವ್ರನ್ನ ಭೇಟಿಯಾಗಿ ಅವ್ರಿಗೆ ಅಭಿನಂದಿಸಿ ಅವ್ರ ಜೊತೆ ಚರ್ಚಿಸಿ ಬಂದಿದ್ದೀವಿ. ಮತ್ತು ನಮ್ಮಲ್ಲೆಲ್ಲ ಸಮಯ ಕಂಡಕ್ಟರ್ ಇಂಡಸ್ಟ್ರೀಸು ಅದು ಇದಕ್ಕೆಲ್ಲನೂ ಕೂಡ ತಾವು ಸಪೋರ್ಟ್ ಮಾಡಬೇಕು ಅಂಥೇಳಿ ಅವ್ರಿಗೆ ವಿನಂತಿಸ್ಕೊಂಡು ಬಂದಿದ್ದೀವಿ. ಯಾರೂ ಭೇಟಿಯಾಗಿಲ್ಲ ರಾಜ್ಯ ಸರ್ಕಾರದವರು ಅಂತ ಅನ್ನೋದು ಸುಳ್ಳು. ಇನ್ನು ಉಳಿದ ವಿಚಾರಗಳಲ್ಲಿ ಇವತ್ತು ಅವರು ಕೂಡ ಒಂದು ಹೆಜ್ಜೆ ಮುಂದೆ ಬಂದು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಬೇಕು, ರಾಜ್ಯ ಸರ್ಕಾರ ಸಹಕಾರ ಬೇಕು ಅನ್ನೋ ರೀತಿಯಿಂದ ಆಗಬೇಕು. ಇಂಡಸ್ಟ್ರೀಸ್ ಮಿನಿಸ್ಟ್ರಾಗಿ ನಾನು ಭೇಟಿಯಾಗಿದ್ದೀನಿ. ಇನ್ನು ಮುಖ್ಯಮಂತ್ರಿಗಳು ಅವ್ರಿಗೆ ಬತ್ತ ಚರ್ಚೆ ಮಾಡಿ ಇವತ್ತೊಂದು ಸಹ ಇವತ್ತು ಕುದುರೆಮುಖ ನಿಮ್ಮ ಅದು ಸ್ಟೀಲ್ ಇಂಡಸ್ಟ್ರಿ, ಐರನ್ ಇಂಡಸ್ಟ್ರೀಸ್ ಆಗಲಿ ಮತ್ತಿತರ ವಿಚಾರಗಳಲ್ಲಿ ಮಾತಾಡಬೇಕು. ಅವರು ಭೇಟಿ ಆಗಿದ್ದೀನಿ, ನಾನು ಅವ್ರನ್ನ ಭೇಟಿಯಾಗಿ ಡಿಸ್ಕಸ್ ಮಾಡಿ ಬಂದಿದ್ದೀನಿ. ಹಾಂ, CM ಅವ್ರಿಗೆ ಗೊತ್ತಿಲ್ಲ, ನಾನು CM ಅವ್ರಿಗೆ ಭೇಟಿ ಆಗಿಲ್ಲ. CM ಅವ್ರಿಗೂ ಅವರು ಬಂದು ಭೇಟಿ ಆಗಬೇಕು. ಹೀಗೆಲ್ಲ ರಾಜ್ಯದ ಇಂಟ್ರೆಸ್ಟಿಂದ ಇದರಲ್ಲಿ ಬರ್ತಿರ್ತಾರೆ ಬೆಂಗಳೂರಿಗೆ. ಒಂದು CM ಅವ್ರ ಜೊತೆ ಒಂದು ಮೀಟಿಂಗ್ ಇದು ಮಾಡಿ ಸೌಹಾರ್ದಯುತವಾಗಿ ಅವರು ಸೌಹಾರ್ದ ಹೇಳ್ತಾರೆ, ನಾವು ಅವ್ರಿಗೆ ಸೌಹಾರ್ದಯುತವಾಗಿ ಇವತ್ತೊಂದು ನಾವು ಕೂಡ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಬೇಕು. ರಾಜ್ಯದ ಹಿತದೃಷ್ಟಿಯಿಂದ ತಾವು ಕೂಡ ಕೆಲಸ ಮಾಡಬೇಕು ಅಂತ ನಾವು ಕೂಡ ಹೇಳ್ತೇವೆ. ನೋಡಿ, ನಾವು ರಾಜ್ಯದಿಂದ ನಾನು ಖುದ್ದಾಗಿ ಹೇಳಿ ಬಂದಿದ್ದೀನಿ. ಸಮಯ ಕಂಡಕ್ಟರ್ ಅನೇಕ ಇಂಡಸ್ಟ್ರೀಸ್ ಬರ್ತವೆ. ಇಲ್ಲಿ ಬಂದು ಡೆಲ್ಲಿಗೆ ಹೋದ್ಮೇಲೆ ಅವರು 50% ಇನ್ಸೆಂಟಿವ್ಸು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತದೆ. ಹೀಗಾಗಿ ಅವರು ನಮ್ಮಲ್ಲಿ ವಾಪಸ್ ಬರ್ತಾ ಇಲ್ಲ. ತಾವು ಮಿನಿಸ್ಟರ್ ಆಗಿ ನಿಮಗೂ ಒಂದು ಹೆಸರು ಬರ್ತದೆ, ಗೌರವ ಬರ್ತದೆ. ಆ ಸಮಯ ಕಂಡಕ್ಟರ್ಸನ್ನು ಒಂದು ಇಂಡಸ್ಟ್ರಿಯಲ್ಲಿ ಇಲ್ಲಿ ಮಾಡಲಿಕ್ಕೆ ತಾವು ಇದು ಮಾಡಬೇಕು ಅಂತ ಹೇಳಿದ್ದೀವಿ. ಸೂಕ್ತ ಸಂದರ್ಭದಲ್ಲಿ ಮತ್ತೆ ಅವ್ರನ್ನ ಕಾಡ್ತೀನಿ, ನಾನೇ ಭೇಟಿ ಆಗ್ತಾನೆ. ಇಂಡಸ್ಟ್ರಿ ನನಗೆ ಯಾವುದೂ ಕೂಡ ಪ್ರತಿಷ್ಠೆ ಇಲ್ಲ. ನಾವು ಹೋಗಿ ಅವ್ರನ್ನ ಭೇಟಿಯಾಗಿ ನಾನು ನಮಗೆ ಏನಾದ್ರು ಬೇಡಿಕೆಗಳಿದ್ರೆ ಬೇಡಿಕೆಗಳು ಮಾಡ್ತೀವಿ. ಅವತ್ತರ ಡಿಫೆನ್ಸ್ ಕಾರಿಡಾರ್ಗೆ ಹೋಗಿ ನಾನು ರಾಜನಾಥ್ ಸಿಂಗ್ ಅವ್ರಿಗೆ ಭೇಟಿಯಾದೆ, ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಭೇಟಿಯಾಗಿದೆ. ಮತ್ತು ಎಲ್ಲರಿಗೂ ಭೇಟಿಯಾಗಿದ್ದ ಕಾಪೀಸ್ನೂ ಕೂಡ ನಾನು ಕುಮಾರಸ್ವಾಮಿ ಅವ್ರಿಗೆ ಕೊಟ್ಟಿದ್ದೀನಿ. ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವ್ರಿಗೂ ನಾವು ಉಳಿದ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಏನು ಬೇಡಿಕೆ ಇಟ್ಟಿದ್ದೀವಿ, ಆಮೇಲೆ ಡಿಫೆನ್ಸ್ ಮಿನಿಸ್ಟರ್ಗೆ ನಾವೇನು ಬೇಡಿಕೆ ಇಟ್ಟಿದ್ದೀವಿ, ಆ ಕಾಪಿನ ಆ ಪ್ರೆಸೆಂಟೇಷನನ್ನು ಇದನ್ನು ಕೂಡ ನಾನು ಅವ್ರಿಗೆ ಕೊಟ್ಟಿದ್ದೀನಿ. ನೀವು ಕೂಡ ಇದ್ರ ಬಗ್ಗೆ ಒತ್ತಾಯ ಮಾಡಿರಿ, ಫಾಲೋ ಮಾಡಿರಿ ಅಂಥೇಳಿ. ನನ್ನ ಆ್ಯಸ್ ಇಂಡಸ್ಟ್ರೀಸ್ ಮಿನಿಸ್ಟರ್ ನಾನು ಹೋಗಿ ಅವ್ರನ್ನೆಲ್ಲ ಭೇಟಿಯಾಗಿದ್ದೀನಿ. ಇನ್ನೆಲ್ಲೋ ಒಂದು ಕಡೆ ಇವತ್ತು ಅವರು ಮುಖ್ಯಮಂತ್ರಿಗಳು ಭೇಟಿ ಆಗಬೇಕು, ಚರ್ಚೆ ಮಾಡಬೇಕು, ಅದು ಕೂಡ ಆಗಬೇಕು. ಅದಕ್ಕೆ ಅವರು ಒಂದು ಹೆಜ್ಜೆ ಮುಂದೆ ಬರಬೇಕು. ಬಂದು ಯಾವಾಗ ಇದು ಬೇಕಾಗ್ತದೆ ನಾನು ಹತ್ರ ಹೋಗ್ತೇನೆ. ಹಿಂದೆನೂ ಕೂಡ ಹೋಗಿದ್ದೀನಿ. ಬರೀ ಅವ್ರ ಮಿನಿಸ್ಟ್ರಿ ಅಷ್ಟೇ ಅಲ್ಲ, ಡಿಫೆನ್ಸ್ ಮಿನಿಸ್ಟ್ರಿಗೂ ಕೂಡ ಏನಾಗಿದ್ರೆ ಅವ್ರಿಗೊಂದು ಕಾಪಿ ಕೊಟ್ಟಿದ್ದೀನಿ. ಮತ್ತೆ ಈಗ ನಾನು ಹೋಗ್ತಾ ಇದ್ದೀನಿ, ಈಗ ಅವ್ರನ್ನ ಭೇಟಿ ಆಗ್ತೀನಿ. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಗೆ ಇನ್ವೈಟ್ ಮಾಡೋಕೆ ಹೋಗ್ತಾ ಇದ್ದೀನಿ, ಎಲ್ಲರನ್ನೂ ಭೇಟಿ ಆಗ್ತೀನಿ. ಆವಾಗ ಕೂಡ ಹಿಂದೆ ಕೊಟ್ಟಿದ್ದನ್ನು ಕೂಡ ಮತ್ತೊಮ್ಮೆ ಅವ್ರಿಗೆ ರಿಮೈಂಡರ್ ಮಾಡ್ತೀವಿ. ಅವ್ರೇನಾದರೂ ಹೇಳಿದ್ರೆ ಅದನ್ನು ಕೂಡ ಕೇಳ್ತೀವಿ. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ, ಎರಡು ಮಾತಿಲ್ಲ ಅದರಲ್ಲಿ. ರೈಟ್. ಸೂಕ್ತ ಸಂದರ್ಭ ಬಂದ್ರೆ ಬಿಜೆಪಿ ಜೆಡಿಎಸ್ ಇಂದ 25 ಶಾಸಕರು ಬರ್ತಾರಂತೆ ನಿನ್ನೆ ಹೇಳಿಕೆ ಕೊಟ್ಟಿದ್ದೀರಿ ಸರ್. ನಿಶ್ಚಿತವಾಗಿಯೂ ಕೂಡ ನಿಮ್ಗೆ ಗೊತ್ತಿದೆ. ಈಗಾಗಲೇ ಯತ್ನಾಳ್ ಅವರು, ನಾ ಯಾವುದಕ್ಕೆ ರಿಯಾಕ್ಷನ್ ಮಾಡಿ, ಯತ್ನಾಳ್ ಅವರು 60 ಶಾಸಕರು ಕಾಂಗ್ರೆಸ್ನಿಂದ BJP ಬರ್ತಾರೆ ಅಂತ ಹೇಳಿ ಒಂದು ಬಾಲಿಶ ಹೇಳಿಕೆಯನ್ನು ಕೊಟ್ಟಿದ್ರು. ನಾನು ಅವಾಗ ಹೇಳಿದೆ, ನಿಮ್ಗೆ ಗೊತ್ತಿದೆ BJPಯಿಂದ ಯಾರ್ಯಾರು ನಮ್ಮ ಜೊತೆ ಗುರುತಿಸ್ಕೊಂಡಿದ್ದಾರೆ, ಎಲ್ಲ ಮಾಧ್ಯಮ ನಿಮ್ಗೂ ಗೊತ್ತಿದೆ. BJPನಿಂದ ಕೆಲವು ಜನ ಶಾಸಕರು ನಮ್ಮ ಹತ್ರ ಬರ್ತಾ ಇದ್ದಾರೆ, ಬರಲಿಕ್ಕೆ ಇಚ್ಛೆ ಪಡಿಸಿದ್ದಾರೆ. ನಾವೇನು ಆಪರೇಷನ್ ಹಸ್ತ ಮಾಡ್ತಾ ಇಲ್ಲ. ಅದೇ ರೀತಿ ಜನತಾದಳದಿಂದ ಕೂಡ ಒಂದು ಗ್ರೂಪ್ ಒಂದು ದಿವಸ ಬರಲಿಕ್ಕೆ ಒಂದು ದಿವಸ ತಯಾರಾಗಿದೆ. ಹೀಗಾಗಿ ನಮ್ಮಿಂದ 60 ಶಾಸಕರು ಹೋಗೋ ಪ್ರಶ್ನೆ ಅಲ್ಲ, ನಮ್ಮಿಂದ 6 ಶಾಸಕರು ಹೋಗಲ್ಲ. ಆದರೆ BJP ಮತ್ತು JDSನಿಂದ 25 ಶಾಸಕರು ಬರ್ತಾರೆ ಅಂತ ನಾನು ಹೇಳಿದ್ದೀನಿ. ಬರ್ತಾರೆ ಅವರು ಸೂಕ್ತ ಸಂದರ್ಭದಲ್ಲಿ. ಅದು ನೋಡೋಣ ಅಂತದ್ದು ಮುಹೂರ್ತ ಕೂಡ ಬರಬೇಕಲ್ಲ. ಬಿಜೆಪಿಯಲ್ಲಿ ಒಳಬೇರು ಜಾಸ್ತಿ ಆಗ್ತದೆ ಸರ್. ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಸುನೀಲ್ ಕುಮಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ಅವ್ರ ಪಕ್ಷದ ಆಂತರಿಕ ವಿಚಾರಗಳು ನಾನೇನು ಕೇಳಕ್ಕೆ ಹೋಗಲಿ. ಅವ್ರನ್ನ ಕೇಳಿ ನೀವು ಯಾಕೆ ರಾಜೀನಾಮೆ ಕೊಟ್ಟಿದ್ದಾರೆ ಏನಂತ. ಅದೇ ಅವರಲ್ಲಿ ಏನಾಗಿದೆ ಅಂತೆಲ್ಲ ಗೊತ್ತಿದ್ದಾರೆ, ಎಲ್ಲರೂ ನೀವು ನೋಡ್ತಾ ಇದ್ದೀರಿ. ವಿಜೇಂದ್ರ, ಯತ್ನಾಳು, ರಮೇಶ್ ಜಾರಕಿಹೊಳಿ ಈಗ ಒಬ್ರಿಗೊಬ್ರು ಏಕವಚನದಿಂದ ಮಾತಾಡ್ತಾ ಇದ್ದಾರೆ. ಆಮೇಲೆ ವಿಜೇಂದ್ರ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯ ಅವರು ಕುರ್ಚಿ ಅಳಿಗಾಡ್ತಾ ಇದೆ ಅಂತ. ವಿಜೇಂದ್ರ ಅವ್ರ ಕುರ್ಚಿ ಅಳಿಗಾಡ್ತಾ ಇದೆ.
ಒಂದೇ ಕಾಲ ಮೇಲೆ ನಿಂತಿದ್ದಾರೆ, 3 ಕಾಲಗಳು ಹೋಗಿದಾವೆ ಈಗಾಗಲೇ. ಅವ್ರ ಸ್ಥಾನವನ್ನು ಅವ್ರು ಮೊದಲು ಭದ್ರಪಡ್ಕೊಳಕ್ಕೆ ಹೇಳ್ರಿ. ನಮ್ಮ ಬಗ್ಗೆ ಚಿಂತೆ ಮಾಡೋಕ್ಕೆ ನಮ್ಮಲ್ಲೆಲ್ಲನೂ ಕೂಡ ನಾವು ಒಕ್ಕಟ್ಟಾಗಿದ್ದೀವಿ, ಎಲ್ಲವೂ ಕೂಡ ಸರಿಯಾಗಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ನಾವು ಒಕ್ಕಟ್ಟಾಗಿದ್ದೀವಿ. ನಮ್ಮ ಸರ್ಕಾರ 5 ವರ್ಷ ಪೂರೈಸ್ತದೆ. ತದನಂತರ ಮತ್ತೆ ನಾವು 2028 ಚುನಾವಣೆಯಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ನಿಮ್ಮ ಎಐಸಿಸಿ ಅಧ್ಯಕ್ಷರು ಹೇಳಿದ್ದಾರೆ ಸರ್, ಮೊನ್ನೆ ಎಲ್ಲ ಬಾಯಿ ಮುಚ್ಕೊಂಡಿರ್ಬೇಕು ಅಂತ. ಪಕ್ಷದ ಶಿಸ್ತಿನ ವಿಚಾರದಾಗ ಹೇಳ್ತಾರೆ. ಏನೇ ಚರ್ಚೆ ಆಗಿದ್ರೆ 4 ಗೋಡೆ ಮಧ್ಯೆ ಆಗಬೇಕು, ನೀವು ಯಾಕೆ ಮಧ್ಯಮಕ್ಕೆ ಹೋಗ್ತೀರಿ, ಹಿಂಗೆ ಕೆಲವೊಂದು ವಿಚಾರಗಳಿರ್ತವೆ. ತಪ್ಪಲ್ಲ, ಅವ್ರು ಹಿರಿಯರು, 50 ವರ್ಷ ಸುದೀರ್ಘ ಅನುಭವ ಇದೆ ಅವ್ರಿಗೆ. ನಮ್ಮ ವಯಸ್ಸು ಎಷ್ಟಾಗಿದೆ ಅಷ್ಟು ಅವ್ರಿಗೆ ರಾಜಕೀಯ ಅನುಭವ ಇದೆ. ಹೀಗಾಗಿ ಹಿರಿಯರು ಏನು ಹೇಳ್ತಾರೆ, ಅವ್ರು ಹೇಳುವಂಥ ಹಕ್ಕಿದೆ ಎಐಸಿಸಿ ಅಧ್ಯಕ್ಷರವರು. ಸರ್, ಎಐಸಿಸಿ ಅಧ್ಯಕ್ಷರು ಅಷ್ಟು ಕಠಿಣ ಪದವನ್ನು ಬಳಸುವವರೆಗೆ ರಾಜ್ಯ ಸರ್ಕಾರದ ಸಚಿವರುಗಳಿಗೆ ನಾವು ಏನು ಮಾತಾಡಬೇಕು ಗೊತ್ತಿದೆ. ಇವತ್ತಿನ ದಿವಸ ಪ್ರಜಾಪ್ರಭುತ್ವ, ಇವತ್ತಿನ ದಿವಸ ಯಾವುದೋ ಒಂದು ಕಾರಣಕ್ಕೆ ಹೇಳಿರ್ತಾರೆ ಮಾಧ್ಯಮದವರು, ನೀವೇನೋ ಊಟಕ್ಕೆ ಹೋಗಿದ್ದನ್ನ ಬೇರೆ ರೀತಿಯಿಂದ ಸೃಷ್ಟಿ ಮಾಡಿರ್ತೀರಿ. ನಾವು ಸೃಷ್ಟಿ ಮಾಡಲ್ಲ. ಮಾಧ್ಯಮ ನಾವು ಊಟಕ್ಕೆ ಹೋಗ್ಬಾರ್ದಾ ಹೇಳ್ತೀನಲ್ಲ. ಮುಖ್ಯಮಂತ್ರಿಗಳು ಇವತ್ತು ಸತೀಶ್ ಜಾರಕಿಹೊಳಿ ಮನೆಗೆ ಹೋಗಿದ್ದಕ್ಕೆ ಸುದ್ದಿ ಮಾಡಿದ್ರಿ, ಹಿಂದೆ ಅಶ್ವಥ್ ನಾರಾಯಣ ನಮ್ಮ ಮನೆಗೆ ಬಂದಿದ್ದು ಊಟಕ್ಕೆ ಬಂದಿದ್ದಕ್ಕೆ ಸುದ್ದಿ ಮಾಡಿದ್ರಿ. ನಾನು ಹೇಳಿದ್ದೀನಲ್ಲ, ಬರೀ ಮುಖ್ಯಮಂತ್ರಿಗಳು ನಾನು 2 ಸಲ ಕರೆದಿ ನಮ್ಮ ಮನೆಗೆ ಬಂದಿದ್ದಾರೆ. ಕೂತು ಚರ್ಚೆ ಮಾಡಿದ್ರು ಅಂತ ಸುದ್ದಿ ಮಾಡಿದ್ರು ಸರ್. ನೇರವಾಗಿ ಸತೀಶ್ ಜಾರಕಿಹೊಳಿ ಹೇಳಿದ್ರು ಅಧ್ಯಕ್ಷ ಬದಲಾವಣೆ ಆಗಬೇಕು. ಅವರು ಸತೀಶ್ ಜಾರಕಿಹೊಳಿ ಯಾವ ಅರ್ಥದಿಂದ ಹೇಳಿದ್ದಾರೆ ಇವತ್ತು? ಆಗಲ್ಲ. ಅವ್ರು ಹೇಳುವಂತ ಅವ್ರದ್ದು ಒಂದು ವೈಯಕ್ತಿಕ ಆ್ಯಂಗಲ್ ಏನು ಅಂದರೆ, ಇವತ್ತು ಅದು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ, ಬೆಂಗಳೂರು ಡೆವಲಪ್ಮೆಂಟ್ ಮಂತ್ರಿ ಇದ್ದಾರೆ, ವಾಟರ್ ರಿಸೋರ್ಸ್ ಮಂತ್ರಿ ಇದ್ದಾರೆ. ಭಾಳ ಒಳ್ಳೆ ಕೆಲಸನೂ ಕೂಡ ಅವ್ರು ಮಾಡಿದ್ದಾರೆ. ನಮ್ಮ ಶಿವಕುಮಾರ್ ಅವರು ಇವತ್ತು ದಿವಸ ಈ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ KPCC ಅಧ್ಯಕ್ಷರಾಗಿ ಭಾಳ ಶ್ರಮನೂ ಕೂಡ ವಹಿಸಿದ್ದಾರೆ. ಈಗ ಅವ್ರಿಗೆ ಬಿನ್ ಓವರ್ಲೇಟೆಡು ಒಂದು ಫುಲ್ ಟೈಮ್ ಆಗಿ ಇದು ಮಾಡಬೇಕು ಅಂತ ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದ್ದಾರೆ. ಅದೆಲ್ಲವನ್ನೂ ಹೈಕಮಾಂಡ್ ನಿರ್ಧಾರ ಮಾಡಿ, ನಮ್ಮ ಕೈಯಲ್ಲಿ ಯಾರ ಕಡೆಯೂ ಇಲ್ಲ. ಸತೀಶ್ ಜಾರಕಿಹೊಳಿ ಅವ್ರ ಕಡೆಯೂ ಇಲ್ಲ, MP ಪಾಟೀಲ್ ಕಡೆಯೂ ಇಲ್ಲ, ಪರಮೇಶ್ವರ್ ಅವ್ರ ಕಡೆ ಯಾರ ಕಡೆಯೂ ಇಲ್ಲ. ಹೈಕಮಾಂಡ್ ಅಂತಿಮ. ಹೈಕಮಾಂಡ್ ಇವತ್ತು ದಿವಸ ಸೂಕ್ತ ಸಂದರ್ಭದಲ್ಲಿ ಅವು ಯಾವಾಗ ಏನೇನು ಮಾಡಬೇಕು ಅದನ್ನು ಮಾಡ್ತಾರೆ. ಥ್ಯಾಂಕ್ ಯು. ಅದು ಅಭಿಪ್ರಾಯ ಎಲ್ಲೇ ವ್ಯಕ್ತಪಡಿಸ್ಬೇಕು, ಪಕ್ಷದ ಇದರಲ್ಲಿ ಮಾಡಲಿ, SEC ಅಧ್ಯಕ್ಷ ಜೊತೆ ಚರ್ಚೆ ಮಾಡಲಿ, ಜನರಲ್ ಸೆಕ್ರೆಟರಿ ಜೊತೆ ಚರ್ಚೆ ಮಾಡಲಿ, ಇರ್ತವೆ ಇವೆಲ್ಲನೂ ಕೂಡ. ಹಾಗೇನಿಲ್ಲ ಇರಲ್ಲ ಪಕ್ಷದೊಳಗೆ ನ್ಯಾಯ ಇಲ್ಲ. 10 ದಿವಸ ಸತೀಶ್ ಜಾರಕಿಹೊಳಿ ಭಾಳ ಜವಾಬ್ದಾರಿ ಇರ್ತಾರೆ, ಪರಮೇಶ್ವರ್ ಅವರು ಭಾಳ ಜವಾಬ್ದಾರಿ ಇರ್ತಾರೆ. ಎಲ್ಲರೂ ಕೂಡ ಇದರಲ್ಲಿ ಒಂದು ಮನೆ ಒಂದು ಕುಟುಂಬ ಥರ ಎಲ್ಲರೂ ಇದ್ದೀವಿ. ಅದ್ರಾಗ ಯಾವುದೂ ಇದು ಇಲ್ಲ. ನಮ್ಮ ಸಣ್ಣ ಏನಾಗಿಲ್ಲ. ಯಾರು ನಾವು ಯಾವಾಗಲೂ ಕೂಲೇ ಇರ್ತೀವಿ. ಯಾವಾಗ ಕೂಲ್ ಇರಬೇಕು, ಯಾವಾಗ ಹಾಟ್ ಆಗಬೇಕು ಅಂತ ಗೊತ್ತಿರ್ತದೆ ಸಂದರ್ಭದಲ್ಲಿ, ಯಾವಾಗ ಹಾಟ್ ಆಗ್ತೀವಿ ನಾವು. ಓಕೆ, ಧನ್ಯವಾದ. ಥ್ಯಾಂಕ್ ಯು. ಮೊನ್ನೆ ಮತ್ತೆ ಆಯ್ತು, ಎಷ್ಟಾಯ್ತು ಈಗ? ಮತ್ತೆ 3 ಆ್ಯಡ್ ಆಗಿದಾವೆ ಈಗ. ನೋಡಿ, ಅವರು ಅಲ್ಲಿ ಯಾಕೆ ಬರ್ತಾರೆ ನಮ್ಮ ಪಕ್ಷಕ್ಕೆ ಅಂದ್ರೆ ಅಲ್ಲಿ ಬೇಸತ್ತು ಇಲ್ಲಿ ಬರ್ತಾ ಇದಾರೆ, ಅಲ್ಲಿ ಸರಿ ಇಲ್ಲ ಅಂತ ಬರ್ತಾ ಇದಾರೆ. ಅರ್ಥ ಆಯ್ತಲ್ಲ? ಅದು ನೋಡಿ, ನಮ್ಮಲ್ಲಿ ಯಾವಾಗಲೂ ಕೂಡ ನಾವು ಹೇಳ್ತೀವಿ, ಯಾವುದೇ ಕಂಡೀಷನ್ ಇರಲಾರ್ದು ಬನ್ನಿ ಅಂತ ಹೇಳ್ತೀವಿ. ಅದರಲ್ಲಿ ಇವತ್ತು ಸಹ ಯಾರ್ಯಾರು ಯೋಗ್ಯ ಇದ್ದಾರೆ, ಯಾರು ಇವತ್ತು ಸಹ ಅದನ್ನು ಕನ್ಸಿಡರ್ ಮಾಡ್ತಾರೆ. ಈಗ ಎಷ್ಟೋ ಒಂದು ಕಡೆ ಒಂದು ಕಾನ್ಸ್ಟಿಟ್ಯೂನ್ಸಿಲಿ ನಮ್ಮ ಕ್ಯಾಂಡಿಡೇಟ್ ಇರೋದಲ್ಲ, ನಮ್ಗೆ ಸರಿಯಾದ ಅಭ್ಯರ್ಥಿ ಇರೋದಲ್ಲ, ಕ್ಯಾಂಡಿಡೇಟ್ ಇರೋದಲ್ಲ, ಸರಿಯಾದ ಅಭ್ಯರ್ಥಿ ಇರೋದಲ್ಲ. ಅಲ್ಲೇ ಕಮೆಂಟ್ ಮಾಡೋದು ಮಾಡ್ತೀವಿ, ಕೆಲವರು ಮಾಡ್ತೀವಿ, ಕೆಲವರು ಮಾಡೋದಿಲ್ಲ. ಇದೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುವಂಥದ್ದು. MP ಪಾಟೀಲ್ ಕಡೆ ಇಲ್ಲ ಇದು. ಗೊತ್ತಿದಲ್ಲ, ಅವ್ರದ್ದು ಖಾಲಿ ಆಗ್ತದೆ ಅಂತ ಗೊತ್ತಾಯ್ತಲ್ಲ, ಅವ್ರು ಕೊಡ ಖಾಲಿ ಆಗ್ತದೆ ಗೊತ್ತಾಗಿದೆಯಲ್ಲ ನಿಮ್ಗೆ. ಅಷ್ಟು ಗೊತ್ತಾದ್ರೆ ಸಾಕು ನಮಗೆ. ಅವ್ರ ಕೊಡದಲ್ಲಿ ಇವತ್ತು ನೀರು ಉಳಿತಾ ಇಲ್ಲ ಅಂತ ಗೊತ್ತಾಗಿದೆಯಲ್ಲ ನಿಮಗೆ. ಅವರು ಹಡಗ ಮುಳುಗ್ತಾ ಇದೆ ಅಂತ ಗೊತ್ತಾಗಿದೆಯಲ್ಲ. ನೋಡೋಣ, ಜನರ ಕೈಯಲ್ಲಿದೆ. ಸುಮ್ಮನೆ ನಾವು 170 ಹೇಳೋದಲ್ಲ. ನಾವು ವಾಸ್ತವವಾಗಿ ಇವತ್ತು ದಿವಸ ನಾವು ಪಕ್ಷ ಅಧಿಕಾರಕ್ಕೆ ಬರ್ತೀವಿ. ಆಗ ಹತ್ತಿರ ಬಂದಾಗ ನಾವು ಎಲ್ಲನೂ ಕೂಡ ವಾತಾವರಣವನ್ನು ನೋಡ್ಕೊಂಡು ನಾವು ಹೇಳ್ತೀವಿ. ಸಲ 135-40 ಸೀಟ್ ಬರ್ತೀವಿ ಅಂತ ಹೇಳಿದ್ವಿ, ಬಂದಿದ್ದೀವಿ ನಾವೀಗ. ನಮ್ಮ ಅಧ್ಯಕ್ಷರು 136 ಅವರು ಅದನ್ನು ಕೇಳಿ ಹೇಳಿಬಿಟ್ಟಿದ್ರು, ಅಸ್ಟ್ರಾಲಜಿಕ್ಕೆ 136 ಕರೆಕ್ಟ್ 36 ಬಂದಿದೆಯಲ್ಲ. ನಮ್ಮ ಅಧ್ಯಕ್ಷರು ಆ ಟೈಮ್ನಾಗ ಸೂತ ಸಂದರ್ಭ ಹೇಳ್ತಾರೆ ಅವ್ರೀಗ. ಹಾಗೇನಲ್ಲ, ಎಲ್ಲರೂ ಅದು ಯಾವುದನ್ನು ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ.
ಎಲ್ಲವನ್ನ ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ. ಯಾವುದನ್ನು ಕೂಡ ಮುಂದುವರಿಸಬೇಕಾಗಿದ್ದು ಕೂಡ ಕಟ್ತಾರೆ, ಬದಲಾವಣೆ ಮಾಡಿದ್ರು ಕಳಿಸ್ತಾರೆ, ಎಲ್ಲದಕ್ಕೂ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಸಿಎಂ ಕುರ್ಚಿ ಖಾಲಿ ಇಲ್ಲ, 5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ತಾವ್ ಹೇಳಿದ್ರಿ ಸರ್. ಹೌದು, ನನಗೆ ನೀವು ಕೇಳ್ತೀರಿ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರ ಅಂತ ಕೇಳ್ತೀರಿ, ಏನರ್ಥ? ಅಲ್ಲ ಸರ್, ಈಗಲೂ ತಾವು ಅದಕ್ಕೆ ಸ್ಟಿಕ್ ಆಗಿದ್ದಾರೆ ಸರ್. ನಾನು ಹೇಳಿದ್ದೀನಲ್ಲ, ಈಗ ನಾವು ಪಕ್ಷ ಹೇಳಿದೆ ಇದೆಲ್ಲ ಹೇಳಿಕೆ ಕೊಡಬೇಡಿ ಅಂಥೇಳಿ. ಈಗ ಹೇಳ್ತೀನಿ, ಪಕ್ಷ ಹೈಕಮಾಂಡ್ ಅಂತಿಮ. ನಾನು ಒಂದು ಕಡೆದಾಗಿ ಹೇಳ್ತೇನೆ, ಹೈಕಮಾಂಡ್ ಅಂತಿಮ. ಹೈಕಮಾಂಡ್ ಎಲ್ಲವನ್ನ ಗಮನಿಸ್ತಿದೆ, ಹೈಕಮಾಂಡ್ ಎಲ್ಲವನ್ನು ನೋಡ್ತಾ ಇದೆ. ಅಳೆದು ತೂಗಿ ಯಾವ ಸಂದರ್ಭದಲ್ಲಿ ಯೋಗ್ಯವಾದ ಡಿಸಿಷನ್ ತಗೋಬೇಕು. AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮ್ಮ ನಾಯಕಿಯಾದಂಥ ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಇನ್ನಿತರ ಹಿರಿಯರು, CWC ಮೆಂಬರ್ಸು ಎಲ್ಲರೂ ಕೂಡಿ ಸೂಕ್ತವಾದಂಥ ನಿರ್ಧಾರಗಳನ್ನ ನಮ್ಮ ರಾಜ್ಯ ಅಷ್ಟೇ ಅಲ್ಲ ಎಲ್ಲ ರಾಜ್ಯಗಳಲ್ಲಿ ಉತ್ತರ ಸಹ ತೆಗೆದುಕೋತಾರೆ. ಥ್ಯಾಂಕ್ ಯು, ಧನ್ಯವಾದಗಳು. ಕಾರ್ಯಕ್ರಮ ಥ್ಯಾಂಕ್ ಯು. ಸೆಕೆಂಡ್ ಏರ್ಪೋರ್ಟ್ ಸರ್, ಅದು ಸ್ವಲ್ಪ ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಇದೆ. ಈಗ ಮುಖ್ಯಮಂತ್ರಿ ಎರಡನೇ ಏರ್ಪೋರ್ಟ್ ವಿಚಾರದಲ್ಲಿ ಬಹುಶಃ ಇನ್ನು 2 ದಿವಸದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಇದೆ. ಮೀಟಿಂಗನ್ನು ಮಾಡ್ತಾ ಇದ್ದೀವಿ. ಅಂದ್ರೆ ಮಾಡಿ ಅವರಿಗೆ ಎಲ್ಲವನ್ನ ಬ್ರೀಫ್ ಮಾಡಿ ನಾವು ಕಳಿಸ್ತಾ ಇದ್ದೀವಿ. ನಾನು ಏನೂ ಹೇಳೋದಲ್ಲ, ಈಗ ಇಷ್ಟೇ. ಇನ್ನು ಕೆಲವೇ ದಿನಗಳಲ್ಲಿ 2-3 ದಿವಸಗಳಲ್ಲಿ 21 ಒಂದು ಕಾರ್ಯಕ್ರಮದ ಬಹುಶಃ 22, 23 ಒಟ್ಟು ಈ 24 ಒಳಗಡೆ ನಾವು ಮುಖ್ಯಮಂತ್ರಿಗಳ ಜೊತೆ ಭೇಟಿಯಾಗಿ ಏನೇನೆಲ್ಲನೂ ಕೂಡ ವಾಸ್ತವ ಸಂಗತಿಗಳಿದಾವೆ ಎಲ್ಲವನ್ನು ಅವ್ರ ಮುಂದೆ ಇಟ್ಟು ವಿ ಆರ್ ರೆಡಿ, ವಿಲ್ ಸೆಂಡ್ ಇಟ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ.